I have come to know what all he does is good things and all. He helps many ladies with all the support by giving donation and school fees, everything. I'm really very happy. God bless him. God bless his family. Thank you so much for giving me an opportunity to talk about it. Thank you. ದೇವಸ್ಥಾನಕ್ಕೆ ಬಸ್ಸಿಗೆ ಹೋಗೋರಿಗೆ ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೊಂದು ಬಾಳಿಗೆ ನಾವು ಪತ್ರಿಕೆಗೆ ಶುಭಾಶಯ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿಮ್ಮ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀವು ನಡೆಯ ದಾರಿಯಲ್ಲಿ ಸುಖಗಳೇ ತುಂಬಿರಲಿ, ಅರುಸ ಯಾವಾಗಲೂ ಸದಾ ನಿಮ್ಮ ಮುಖದಲ್ಲಿರಲಿ. ವರ್ಷಗಳಿಂದ ತೋರಿಸ್ತೇವೆ ಹಾಗೂ ತುಂಬ ಹೇಳೋಕ್ಕಾಗದಿರೋ ಬಡವರಿಗಾಗಲಿ ವಿದ್ಯಾರ್ಥಿಗಳು ಇದಕ್ಕಾಗಲಿ ಎಲ್ಲದಕ್ಕೂ ಸೇವೆ ಏನೇ ಮಾಡ್ಕೊಂಡು ಕೈಲಾಗಿ ಸಹಾಯ ಟೈಮಲ್ಲಿ ರೇಷನ್ ಕಿಟ್ ಕೊಟ್ಟಿದ್ದಾರೆ, ಅದು ಫೋಟೋ ಕಳಿಸ್ತೀನಿ ನಾನು. ಆಮೇಲೆ ಒಂದು ಆಂಬುಲೆನ್ಸ್ ಇವರೇ ಇನ್ಚಾರ್ಜ್ ತೊಗೊಂಡಿದ್ರು, ಅದು ಮಾಡಿದ್ದಾರೆ ಸರ್. ಏನಂತಂದರೆ ಒಂದೊಂದು ಮಾಡಿರೋದು ಅವರು ಹೇಳೋಕ್ಕಲ್ಲ, ನಾವು ಹೇಳೋಕ್ಕಲ್ಲ, ಆ ಥರ ಇರುತ್ತೆ. ತುಂಬ ಮಾಡಿದ್ದಾರೆ. ಇವತ್ತು ನನಗೆ ಸುಮಾರು ಎಲ್ಲ ಏನು ಕ್ಷೇತ್ರದ ಜನ ನನಗೆ ಒಂದು ಶುಭ ಕೋರಿದ್ದಾರೆ. ಏನು ಇವತ್ತು ಈ ಗೋವಿಂದರಾಜನಗರ ಕ್ಷೇತ್ರದ ಜನ ನನ್ನ ಹುಟ್ಟಿದ ಹಬ್ಬಕ್ಕೆ ಶುಭ ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಧನ್ಯವಾದ. ಪಿ ಮುನಿಪೂಜಪ್ಪ ಅಂತ ಹೇಳಿ, ನಾನು ಕರ್ನಾಟಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಿರ್ದೇಶಕನಾಗಿದ್ದೆ. ಆಮೇಲೆ ಕಾರ್ಡ್ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಅಲ್ಲೂ ನಾನು ಸೇವೆ ಸಲ್ಲಿಸಿದ್ದೇನೆ. ಸುಮಾರು ಹಲವಾರು ದೇವಸ್ಥಾನಗಳಿಗೆಲ್ಲ ಒಂದು ನನ್ನ ಕೈಯಲ್ಲಾದ ಮಟ್ಟಿಗೆ ಸೇವೆ ಸಲ್ಲಿಸಿ, ಆಮೇಲೆ ಏನು ಜನ ಎಲ್ಲನ ದೇವಸ್ಥಾನಗಳು ಹೋಗಬೇಕಾದ್ರೆ ಬಸ್ ವ್ಯವಸ್ಥೆ ಎಲ್ಲ ನಾನು ನನ್ನ ಸ್ವಂತದಿಂದ ಎಲ್ಲರಿಗೂ ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ನಾನು ಜನಕ್ಕೆ ಸೇವೆ ಮಾಡ್ತೀನಿ. ನಮ್ಮ ಹೆಸರು ರಾಜು, ಮತ್ತು ಇಂಡಸ್ಟ್ರಿಯಲ್ಲಿ ನಮ್ಮ ಸ್ಪೆಷಲ್ ರಾಜ್, ಕರ್ನಾಟಕ ಸ್ಪೆಷಲ್ ರಾಜ್ ಮೆಲೋಡಿಸ್ ಅಂತ ನಮ್ಮದು ಒಂದು ತಂಡನೂ ಕೂಡ ಇದೆ. ಆರ್ಕೆಸ್ಟ್ರಾ ಮಾಲೀಕ, ಸಿನಿಮಾ ಧಾರಾವಾಹಿ ಕಲಾವಿದ, ಸುಮಾರು ಒಂದು 15 ವರ್ಷದಿಂದ ಸತತವಾಗಿ ಸಿನಿಮಾ ರಂಗದಲ್ಲೇ ಬದುಕ್ತಾ ಇರುವಂತಹ ಹಠವಾದಿ ಕಲಾವಿದ ಅಂದರೂ ತಪ್ಪಾಗಲ್ಲ ಅಂತ ಹೇಳ್ತಾ, ಅವ್ರ ಮಾತಿನ ಶೈಲಿನಲ್ಲೇ ಗೊತ್ತಾಗ್ತಾ ಇದೆ ಅವರ ಭಾವನೆ ಹೇಗಿದೆ, ಅವರ ಮನಸ್ಸು ಹೇಗಿದೆ, ಅವ್ರ ಒಳ್ಳೆ ಮನಸ್ಸು ಹೇಗಿದೆ. ಒಬ್ಬ ದೊಡ್ಡ ರಾಜಕಾರಣಿಗಳು ಮಾಡಬೇಕಾದಂಥ ಕೆಲಸಗಳನ್ನ ಇವ್ರು ಮಾಡ್ತಾ ಇದ್ದಾರೆ. ಅವ್ರ ಮಾತಲ್ಲಿ ನನಗೆ ತುಂಬ ಖುಷಿ ಆಯಿತು ನಿಜಕ್ಕೂ ಕೂಡ. ಅವರ ಮುಖದ ಛಾಯೆನೇ ಹೇಳ್ತಾ ಇದೆ, ಅವರ ಮುಖ ಅರಳ್ತಾ ಇರೋದ ನೋಡಿದ್ರೇ ಗೊತ್ತಾಗ್ತದೆ ಅವ್ರು ಎಷ್ಟು ಒಳ್ಳೆ ಮನಸ್ಸಿದೆ, ಒಳ್ಳೆ ಭಾವನೆ ಇದೆ ಅಂತ. ಅವ್ರಿಗೆ ಭಗವಂತ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆಲ್ಲ ಅವರಾರ ಕಾಲ ಸುಖವಾಗಿ ಬಾಳಿ ಹರಿಸಿ ಆಶೀರ್ವಾದಿಸ್ತಿದೆ ಅಂತ ಕೇಳ್ತಾರೆ.